ನಮಸ್ತೆ. ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಇವತ್ತು ಹೊಸ ಚಾಪ್ಟರ್ನ ಓದ್ತಾ ಇದೀವಿ. ಚಾಪ್ಟರ್ನ ಹೆಸರು ಮಜವಾಗಿರಿ, ಖುಷಿಯಾಗಿರಿ, ಹಾಯಾಗಿರಿ, ಆಗ ಗೆಲ್ಲುವಿರಿ. ಎಷ್ಟು ಚೆನ್ನಾಗಿದೆ ಅಲ್ಲ? ಮಜವಾಗಿರಿ, ಖುಷಿಯಾಗಿರಿ, ಹಾಯಾಗಿರಿ, ಗೆಲ್ಲುವಿರಿ. ಹೇಗೆ ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಹೇಗೆ ಹೇಳಿದ್ದಾರೆ ನೋಡೋಣ. ಒತ್ತಡ ಎಲ್ಲರ ಮೇಲೂ ಇರುತ್ತೆ. ಕೆಲಸ ತುಂಬಾ ಇದೆ ಅಂದ್ರೆ ಅದರ ಒತ್ತಡ ಇದ್ದೇ ಇರುತ್ತೆ. ಬೇಗ ಮುಗಿಸ್ಬೇಕು ಅಂತ ಅಂದ್ರೆ ಒತ್ತಡ ಇದ್ದೇ ಇರುತ್ತೆ. ಕೆಲಸವೇ ಇಲ್ಲ ಅಂದ್ರೆ ಒತ್ತಡ ಇದ್ದೇ ಇರುತ್ತೆ. ಈಗಿನದಕ್ಕಿಂತ ಒಳ್ಳೆಯ ಕೆಲಸ ಹುಡುಕೊಳ್ಬೇಕು ಅನ್ನೋ ಎಂದಾದರೆ ಅದಕ್ಕೆ ಸಂಬಂಧಿಸಿದಂತ ಒತ್ತಡ ಇರುತ್ತೆ. ಕೆಲಸದ ಗೊಡವೆ ಇಲ್ಲದ ಸನ್ಯಾಸಿಗೂ ಹಲವಾರು ಒತ್ತಡಗಳಿದೆ. ಬಹುಶಃ ಒತ್ತಡವಿಲ್ಲದ ವ್ಯಕ್ತಿ ಯಾರೂ ಇಲ್ಲ. ಅದನ್ನ ನಿಭಾಯಿಸೋದು ಹೇಗೆಂದು ಕಲಿತುಕೊಂಡರೆ ಮಾತ್ರ ನೆಮ್ಮದಿಯಿಂದ ಇರಬಹುದು. ಇಲ್ಲವಾದ್ರೆ ಜೀವನ ಪೂರ್ತಿ ಒತ್ತಡದಲ್ಲೇ ಇರಬೇಕು. ಗೊತ್ತಾಯ್ತಾ? ನಾನು ಯಾಕೆ ಹೀಗೆ ಪ್ರೋಗ್ರಾಮ್ ಅಲ್ಲಿ ಹೇಳ್ತೀವಿ ಗೊತ್ತಾ? ಯುದ್ಧ ಮಾಡೋದು ನಮ್ಗೆ ಕಷ್ಟ ಅಲ್ಲ, ಯುದ್ಧಕ್ಕೆ ಪ್ರಿಪೇರ್ ಆಗದೆ ಇರೋದು ಕಷ್ಟ ಅಂತ. ಲೈಫ್ ನಮ್ಗೆ ಕಷ್ಟ ಅಲ್ಲ, ಲೈಫ್ಗೆ ಪ್ರಿಪೇರ್ ಆಗದೆ ಇರೋದು ಕಷ್ಟ ಅಂತ ನಮ್ದು ಹೇಳ್ತಾ ಇರ್ತೀವಿ. ನಾನು ಯಾಕೆ ಹೀಗೆಲ್ಲಲ್ವಾ? ಹಾಗೆ ಇಲ್ಲೂ ನೋಡಿ, ಕೆಲಸ ಇದ್ರೂ ಒತ್ತಡ, ಕೆಲಸ ಇಲ್ಲದೆ ಇದ್ರೂ ಒತ್ತಡ, ಕೆಲಸ ಜಾಸ್ತಿ ಇದ್ರೂ ಒತ್ತಡ, ಕೆಲಸ ಕಡಿಮೆ ಇದ್ರೂ ಒತ್ತಡ, ಸನ್ಯಾಸಿಗೂ ಒತ್ತಡ, ಸಾಮಾನ್ಯ ವ್ಯಕ್ತಿಗೂ ಒತ್ತಡ. ಒತ್ತಡ ಇಲ್ಲದೆ ಇರೋ ವ್ಯಕ್ತಿ ಇಲ್ಲ. ಆದ್ರೆ ನೆಮ್ಮದಿಯಿಂದ ಇರ್ಬೋದು ಒತ್ತಡದಲ್ಲೂ. ಯಾವಾಗ? ಒತ್ತಡವನ್ನ ನಿಭಾಯಿಸುವಂತಹ ಕಲೆಯನ್ನ ಕಲಿತವರಿಗೆ. ಅದಕ್ಕೆ ಕಲಿಬೇಕು ಅಂತ ಹೇಳೋದು. ಇಲ್ಲವಾದ್ರೆ ಜೀವನ ಪೂರ್ತಿ ಒತ್ತಡದಲ್ಲೇ ಇರಬೇಕು. ಮಾನಸಿಕ ಒತ್ತಡದಿಂದ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಮಾನಸಿಕ ಒತ್ತಡದಿಂದ BP ಜಾಸ್ತಿ ಆಗುತ್ತೆ. ರೋಗಗಳಿಗೆ ದಾರಿ ಓಪನ್ ಮಾಡುತ್ತೆ, ಹೆದ್ದಾರಿ ಆಗುತ್ತೆ. ಆರೋಗ್ಯ ಕೆಟ್ಟಿತೆಂದರೆ ಬದುಕಿನ ಎಲ್ಲ ಸಂತೋಷವು ತಂತಾನೇ ಕಳೆದೋಗುತ್ತೆ. ಇದಕ್ಕೆಲ್ಲ ಏನ್ ಪರಿಹಾರ ಅಂದ್ರೆ ಮಜವಾಗಿರೋದು, ಖುಷಿಯಾಗಿರೋದು, ಹಾಯಾಗಿರೋದು, ಬದುಕನ್ನ ಗಂಭೀರವಾಗಿ ತೆಗೆದುಕೊಂಡು ಮನಸ್ಸನ್ನ ಹಗುರವಾಗಿಸಿಕೊಳ್ಳೋದು. ಬದುಕನ್ನ ಈಸಿಯಾಗಿ ತಗೊಳ್ಳಿ ಅಂತ ಹೇಳ್ತಾರಲ್ವಾ ಎಷ್ಟೊಂದ್ ಜನ. ಟೇಕ್ ಇಟ್ ಈಸಿ, ಲೈಫ್ ಇಸ್ ಶಾರ್ಟ್, ಟೇಕ್ ಇಟ್ ಈಸಿ ಅಂತ. ಭಗವದ್ಗೀತೆಯಲ್ಲಿ ಹಂಗೆ ಹೇಳಿಲ್ಲ. ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ ಅಂದ್ರೆ, ಬದುಕನ್ನ ಯಾರು ಗಂಭೀರವಾಗಿ ತಗೊಳ್ತಾರೆ ಅವರು ಬದುಕನ್ನ ಹಗುರವಾಗಿ ನಿಭಾಯಿಸ್ತಾರೆ. ಈಸಿಯಾಗಿ ತಗೊಳ್ಳೋರು ಕಷ್ಟಪಡ್ತಾರೆ ಲೈಫ್ನ. ಬಟ್ ಯಾರು ಬದುಕನ್ನ ಗಂಭೀರವಾಗಿ ತಗೊಳ್ತಾರೆ ಅವರ ಮನಸ್ಸು ಹಗುರವಾಗಿರುತ್ತೆ. ಯಾವುದಕ್ಕೆ ಹೆಚ್ಚು ತಲೆಯನ್ನ ಕೆಡಿಸ್ಕೊಳ್ದೆ ಬಂದಿದ್ದೆಲ್ಲವನ್ನ ಸ್ವೀಕರಿಸೋದು ಹಾಗೂ ಅದನ್ನ ನಮಗೆ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ಕಲಿತಾರೆ. ನಮ್ಮ ಅನುಕೂಲಕ್ಕೆ ಎಲ್ಲವನ್ನ ಪರಿವರ್ತಿಸ್ಕೊಳ್ಳೋದು ಉತ್ತಮ ಮ್ಯಾನೇಜ್ಮೆಂಟ್ಗಳ ತಿರುಳು. ಪರಿಹರಿಸಲು ಸಾಧ್ಯವೇ ಇಲ್ಲ ಅನ್ನೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಪ್ರಯೋಜನ ಇಲ್ಲ ಅನ್ನೋದಾದ್ರೆ ಅದನ್ನ ಆರಂಭದಲ್ಲಿ ಕೈ ಬಿಡೋದೇ ಒಳ್ಳೇದು. ಯಾವ್ದಾದ್ರು ಒಂದು ಸಮಸ್ಯೆ ಇದು ಬಗೆಹರಿಯಲ್ಲಪ್ಪ ಅಂತ ಗೊತ್ತಾದ್ಮೇಲೂ ಕೆದಕಿ ಹೋಗ್ಬಾರ್ದು. ಅದನ್ನ ಕೈ ಬಿಡೋದೇ ಒಳ್ಳೇದು ಅನ್ನೋದನ್ನ ಹೇಳ್ತಾ ಇದೆ. ಹೇಗೆ? ಕೃಷ್ಣ ಏನ್ ಹೇಳಿದ್ದಾರೆ? ಅರ್ಜುನ ಹುಟ್ಟಿದವರಿಗೆಲ್ಲ ಸಾವು ನಿಶ್ಚಿತ. ಅರ್ಜುನ ಹುಟ್ಟಿದವ್ರಿಗೆಲ್ಲ ಸಾವು ನಿಶ್ಚಿತ. ಸತ್ತವನಿಗೆ ಮತ್ತೆ ಜನ್ಮವೂ ನಿಶ್ಚಿತ. ಸತ್ಮೇಲೆ ಮತ್ತೆ ಜನ್ಮನೂ ನಿಶ್ಚಿತ. ಹಾಗಾಗಿ ಬಗೆಹರಿಸಲಾಗದ ವಿಷಯಗಳ ಬಗ್ಗೆ ನೀನ್ ಯಾಕೆ ಯೋಚಿಸ್ತಾ ಇದ್ಯಾ? ಹುಟ್ಟು ಸಹಜ, ಸಾವು ಸಹಜ. ಹುಟ್ಟು ಖಚಿತ, ಸಾವು ನಿಶ್ಚಿತ ಅಂತ ಏನಿದೆ ಇದು ನಡೆಯುತ್ತೆ ಅಂದ್ರ ಮೇಲೆ ನೀನ್ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಚಿಂತೆ ಇಲ್ಲದೆ ಬದುಕಲು ಕಲಿತವರು ಹೆಚ್ಚು ವರ್ಷ ಬದುಕ್ತಾರೆ ಅಂತ ವೈದ್ಯ ವಿಜ್ಞಾನ ಕೂಡ ಹೇಳ್ತಾರೆ. ಮನಸ್ಸನ್ನ ಸ್ವಸ್ಥವಾಗಿಟ್ಟುಕೊಳ್ಳೋದು ಹೇಗೆ ಎಂಬುದನ್ನು ಕಲಿಸಲು ಇಂದು ಬೇರೆ ಬೇರೆ ರೀತಿಯ ಕ್ಲಾಸ್ಗಳು ಇದೆ. ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲೂ ಅದೇ ತಾನೇ ಹೇಳ್ಕೊಡ್ತಿರೋದು. ಮನಸ್ಸು ಮತ್ತೆ ಭಾವನೆಗಳನ್ನ ಯಾವ್ಯಾವಾಗ ಹೇಗೆ ಇಟ್ಕೋಬೇಕು ಅಂತ. ಆದ್ರೆ ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿ ಇರೋದನ್ನ ನಾವು ಕಲಿಬೇಕು. ಅದನ್ನ ಪಳಗಿಸೋದು ಹೇಗೆಂಬುದು ನಾವು ಕಲ್ತ್ಕೋಬೇಕಾಗಿದೆ. ಇದು ಯಾರದ್ದಾದರೂ ಮಾತು ಕೇಳುತ್ತದೆ ಅಂತ ಅಂದ್ರೆ ಮೊದಲು ಅದು ಕೇಳೋದು ನಮ್ಮ ಮಾತೆ. ಬೇರೆಯವ್ರ ಮಾತನ್ನ ಕೇಳಿಸ್ಕೊಳ್ಳುತ್ತೆ, ಮಾಡೋದು ನಮ್ಗೇನ್ ಅನ್ಸುತ್ತೆ ಅದನ್ನೇ. ಹಾಗಾಗಿ ಫಸ್ಟ್ ನಾವು ನಮ್ಮನ್ನೇ ಸ್ಟ್ರಾಂಗ್ ಮಾಡ್ಕೊಬೇಕಾಗಿದೆ. ಬೇರೆಯವರು ಹೀಗಿರಿ ಹಾಗಿರಿ ಎಂದು ಉಪದೇಶ ಮಾಡಿದ್ದನ್ನ ಕೇಳ್ಬೋದು, ಆದ್ರೆ ಮಾಡೋದು ನಮ್ಮ ಮಾತನ್ನೇ ನಮ್ಮ ಮನಸ್ಸು ಕೇಳುತ್ತೆ. ಹಾಗಾಗಿ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದು ಕೃಷ್ಣನಷ್ಟು ಪರಿಣಾಮಕಾರಿಯಾಗಿ ಯಾರೂ ಹೇಳಿಲ್ಲ. ಹಾಗಾದ್ರೆ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳೋದು ಹೇಗೆ? ಕೇಳ್ತಾ ಇರ್ತೀರಲ್ಲ, ಮ್ಯಾಮ್ ಮನಸ್ಸನ್ನ ಯಾವಾಗ್ಲೂ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಹೇಗೆ? ಒಂದ್ಸಲ ನಾನು ಹಿಂಗಿರ್ತೀನಿ, ಒಂದ್ಸಲ ಹಿಂಗಿರ್ತೀನಿ, ಹೆಂಗ್ ಮ್ಯಾಮ್ ನಾನು ಸ್ಥಿರವಾಗಿ ಇಟ್ಕೊಳ್ಳೋದು ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರಿ. ಮೇ ಬಿ ನಿಮ್ಗೆ ಇದು ಉತ್ತರ ಅನ್ಸುತ್ತೆ. ಓಕೆ, ಕೃಷ್ಣನೇ ಹೇಳಿರೋ ಉತ್ತರ. ಅಗತ್ಯ ಬಿದ್ದಾಗ ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನ ಒಳಗೆ ಎಳೆದುಕೊಳ್ಳುತ್ತದೆ. ನಾವು ಕೂಡ ನಮಗೆ ಬೇಕಿಲ್ಲದ ವಿಷಯಗಳಿಂದ ಇಂದ್ರಿಯಗಳನ್ನು ಒಳಕ್ಕೆಳೆದುಕೊಳ್ಳಬೇಕು. ಅವಾಗ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ, ಮನಸ್ಸು ಸ್ಥಿರವಾಗಿರುತ್ತೆ.
ಅಂಥವನ ಮನಸ್ಸು ಸ್ಥಿರವಾಗಿ ನೆಮ್ಮದಿಯಿಂದ ಇರುತ್ತೆ. ಆಮೆ ಹೇಗೆ ಅದು ಏನ್ ಹೇಳ್ತಾರೆ, ಎಲ್ಲ ಅಂಗಗಳನ್ನ ಆ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಓಕೆ, ಕೈ ಕಾಲೆಲ್ಲ ಒಳಗಡೆ ಎಳ್ಕೊಂಡು ಫುಲ್ ಚಿಪ್ಪು ಕವರ್ ಆಗ್ಬಿಡುತ್ತೆ. ಅದೇ ತರ ನಾವು ಕೂಡ ಬೇಕಿಲ್ಲದ ವಿಷಯಗಳಿಂದ ಇಂದ್ರಿಯಗಳನ್ನ ಒಳಗಡೆ ಹಾಕ್ಕೋಬೇಕು. ಅಂದ್ರೆ ನಾವು ಕೂಡ ಅದನ್ನ ನಾವು ಒಳಗಡೆಗೆ ಏನು ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇಟ್ಕೊಬೇಕು. ನಮಗೇನ್ ಬೇಕು ಎಂಬುದನ್ನೇ ಸರಿಯಾಗಿ ಯೋಚಿಸದೆ ನಾವು ಎಲ್ಲದಕ್ಕೂ ಕೈ ಚಾಚುತ್ತೇವೆ. ನಮ್ಗೇನ್ ಬೇಕು ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಫಸ್ಟ್ ಆಫ್ ಆಲ್ ನಮ್ಮ ಜೀವನದಲ್ಲಿ ನಮ್ಗೇನ್ ಬೇಕು ಅನ್ನೋ ಕ್ಲಾರಿಟಿನೇ ಇಲ್ಲ. ಕಂಡಿದ್ದೆಲ್ಲ ಬೇಕು ಅನ್ನೋರು ನೆಮ್ಮದಿ ಕಳ್ಕೊಳ್ತಾರೆ. ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಅಂದಿದ್ದು ಇದಕ್ಕೆ ಇರಬಹುದು. ನಿಜವಾಗಿ ನೋಡೋದಾದ್ರೆ ಬದುಕಿನಲ್ಲಿ ನಮಗೆ ಬೇಕಾದ ವಸ್ತುಗಳು ಆಕ್ಚುಲಿ ಕಡಿಮೆನೆ. ಆದ್ರೆ ಮುಂದೆ ಬೇಕಾಗ್ಬೋದು ಅಥವಾ ಇದನ್ನ ಕೊಂಡ್ಕೊಂಡ್ರೆ ಒಳ್ಳೇದಾಗ್ಬೋದು ಅನ್ನೋ ನಿರೀಕ್ಷೆಯಲ್ಲೇ ನಾವಿವತ್ತು ಹೆಚ್ಚು ಹೆಚ್ಚು ಕಳ್ಕೊಳ್ತಾ ಇದ್ದೀವಿ. ಏನನ್ನ? ನೆಮ್ಮದಿಯನ್ನ. ಕೊನೆಗೆ ಅದೇ ಒಂದು ಚಟ ಆಗ್ತಾ ಇದೆ, ಇನ್ನ ಬೇಕು ಅನ್ನೋದು. ವಸ್ತುಗಳನ್ನ ಕೊಳ್ಳೋದಕ್ಕಷ್ಟೇ ಇದು ಸೀಮಿತವಲ್ಲ. ಬೇಕಾಗಿದ್ದು ಬೇಡವಾಗಿದ್ದು ಎಲ್ಲದಕ್ಕೂ ತಲೆ ಕೆಡಿಸಿಕೊಳ್ಳುವ ನಮ್ಮ ಪ್ರವೃತ್ತಿಗೂ ಇದನ್ನ ಅನ್ವಯಿಸ್ಕೋಬೇಕು. ಕಚೇರಿಗಳಲ್ಲಿ ಕೆಲವರು ಇಡೀ ಕಂಪನಿಯ ಸಮಸ್ಯೆ ನಂದೇ ಅನ್ನೋ ತರ ಅನ್ಕೊಂಡು ಓಡಾಡ್ತಾ ಇರ್ತಾರೆ. ವಾಸ್ತವವಾಗಿ ಅವರು ಅಷ್ಟೆಲ್ಲ ತಲೆ ಬಿಸಿ ಮಾಡ್ಕೊಳ್ಳುವಂತಹದ್ದೇನೂ ಇಲ್ಲ. ಹೆಚ್ಚೇನೆಂದರೆ ಅವರ BP ಜಾಸ್ತಿ ಆಗ್ಬಹುದು. ನಮಗೆ ಸಂಬಂಧಿಸಿದ್ದೇನು, ನಮ್ಮ ಸಂಬಂಧದಲ್ಲಿ ಅಂದ್ರೆ ನಮ್ಮ ಒಂದು ಬೌಂಡ್ರಿಯಲ್ಲಿ ಇರೋ ಕೆಲಸ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಸ್ಪಷ್ಟವಾದ ಗೆರೆಯನ್ನ ನಾವು ಎಳ್ಕೋಬೇಕು. ಇಂತಹ ಚಡಪಟಿಕೆಯಿಂದ ಪಾರಾಗಬಹುದು ನಾವು ಅವಾಗ. ಅಂದ್ರೆ ಸೊ ನನ್ನ ಕೈಯಲ್ಲಿ ಏನಿದೆ ಅದ್ರ ಪ್ರಕಾರ ನಾನು ಏನ್ ಪ್ರಿಪೇರ್ ಮಾಡ್ಬೇಕು. ಸೊ ಇದು ಪ್ಲಾನ್ ನನಗೆ ಕರೆಕ್ಟ್ ಆಗಿದ್ದು ಆ ಬೌಂಡ್ರಿ ಒಳಗೆ ನಾನು ಕೆಲಸ ಮಾಡಿದ್ರೆ ಏನೂ ಆಗಲ್ಲ. ಅದಕ್ಕೆ ಮೀರಿ ಏನೋ ಒಂದು ಬುದ್ಧಿವಂತಿಕೆ ತೋರ್ಸಕ್ ಹೋದಾಗ್ಲೇ ನಾವು ಅಲ್ಲಿ ಟೆನ್ಷನ್ಸ್ ಜಾಸ್ತಿ ಆಗತ್ತೆ. ಹೀಗೆ ಎಲ್ಲಾ ವಿಷಯಗಳಲ್ಲೂ ಮೂಗು ತೂರಿಸಿ ಅಗತ್ಯವಾಗಿ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಳುವುದು ಮನುಷ್ಯನ ದೌರ್ಬಲ್ಯ. ಅದನ್ನು ಗೆಲ್ಲುವುದು ಹೇಗೆಂದರೆ ಕೃಷ್ಣನ ಸಲಹೆ ಕೇಳಬೇಕು. ಆಮೆ ತನ್ನ ಅಂಗಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳಂತೆ ನಮಗೆ ಬೇಕಿಲ್ಲದ ವಿಷಯಗಳಲ್ಲಿ ನಮ್ಮ ಇಂದ್ರಿಯಗಳನ್ನ ಒಳಗೆ ಹಾಕೋಬೇಕು. ಅಂದ್ರೆ ಅನಾವಶ್ಯಕವಾಗಿ ಎಲ್ಲರ ಲೈಫ್ಗೂ ಮೂಗ್ ತೂರಿಸ್ಬಿಟ್ಟು ಅವ್ರ ಮನೇಲಿ ಏನ್ ನಡೀತಿದೆ, ಇವ್ರ ಮನೇಲಿ ಏನ್ ನಡೀತಿದೆ, ಇವ್ರು ಹೆಂಗ್ ಚೆನ್ನಾಗ್ ಬೆಳೆದ್ರು, ಅವ್ರ ಹೆಂಗ್ ಚೆನ್ನಾಗ್ ಬೆಳೆದ್ರು, ಅವ್ರು ಯಾಕೆ ಆ ತರ ಹೇಳಿದ್ರು, ಇವ್ರು ಯಾಕೆ ಬಿಟ್ಟು ಹೋದ್ರು, ಇವ್ರು ಯಾಕೆ ಅವ್ರನ್ನ ಮಾತಾಡಿಸ್ತಾ ಇಲ್ಲ, ಏನೇನೋ ಬೇರೆಯವ್ರ ಬಗ್ಗೆ ಅಗತ್ಯನೇ ಇಲ್ಲ, ನಾವು ಕೇಳೋ ಅಗತ್ಯನೇ ಇಲ್ಲ. ಕೆಲವ್ರು ಹೇಳ್ಬೋದು ನಿಮ್ಗೆ ಎಷ್ಟೋ ಜನ ನನ್ಗೆ ಹೇಳ್ತಾರೆ ಕುಟುಂಬದಲ್ಲಿ ಏನೇನ್ ನಡೆಯುತ್ತೆ ಅಂತ ನಿಂಗೆ ಗೊತ್ತಿರಲ್ಲ ಅಂತ. ಅಂದ್ರೆ ತುಂಬಾ ರೀಸೆಂಟ್ ಆಗಿ ಯಾರೋ ಒಬ್ರು ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿದೆ. ನನಗೆ ಅವರು ಡಿವೋರ್ಸ್ಗೆ ಹೋಗಿದ್ದಾರೆ, ಡಿವೋರ್ಸ್ ಆಗಿದೆ, ಬೇರೆ ಆಗಿದೆ ಅನ್ನೋ ಐಡಿಯಾನೇ ಇಲ್ಲ. ನಾನೇನ್ ಮಾಡಿದೆ, ಅವ್ರ ವೈಫ್ ಎಲ್ಲ ಎಲ್ಲಿ ಅಂತ ಕೇಳಿದೆ. ಸೊ ತಕ್ಷಣ ಅವರು ನನ್ನ ಪಕ್ಕದಲ್ಲಿರೋರು, ಇಲ್ಲ ಅವ್ರದ್ದು ಡಿವೋರ್ಸ್ ಆಯ್ತಲ್ವಾ, ನಿಮ್ಗೆ ಗೊತ್ತಿಲ್ವಾ ಅಂದ್ರು. ನಾನು ಡಿವೋರ್ಸ್ ಆಯ್ತಾ, ಓಕೆ ಯಾವಾಗ ಅಂದ್ರೆ 2 years ಆಯ್ತು, ಅಂದ್ರೆ 2 years ಇಂದ ಕೇಸ್ ನಡೀತಿದೆ, ಲಾಸ್ಟ್ ಮಂತ್ ಡಿವೋರ್ಸ್ ಆಯ್ತು ಅಂದ್ರು. ಹೌದಾ, ಓಕೆ ಸರಿ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ರು. ಏನಿಗೆ ಡಿವೋರ್ಸ್ ಆಯ್ತು, ಏನಂತೆ, ಅವ್ರು ಏನಾಗಿತ್ತು, ಅವ್ರು ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡು. ನಾನು ಓಕೆ ಇರ್ಲಿ ಬಿಡಿ ಆಯ್ತಲ್ವಾ, ಅವ್ರವ್ರ ಲೈಫು ಎಲ್ಲ ಹಣೆ ಬರ್ದಲ್ಲಿ ಹೇಗಿದೆ ಹಾಗಾಗತ್ತೆ, ಇನ್ನೊಂದು ನಿರ್ಧಾರಗಳನ್ನ ತಗೋಬೇಕಾದ್ರೆ ಗೊತ್ತಾಗಲ್ಲ, ಸೊ ಮಾಡ್ಕೊಳ್ತಾರೆ ಅಂತ. ಹೌದು ಅವ್ನಿಗೆ ಹಿಂಗ್ ಮಾಡ್ದ ಹಂಗ್ ಮಾಡ್ದ, ನೇಣ್ ಹಾಕೊಳಕ್ ಹೋಗಿದ್ದ, ಯಾವ ಹುಡ್ಗಿ ನನ್ ಮದ್ವೆ ಆಗ್ಲಿಲ್ಲ ಅಂತ ಅಂದ್ರೆ ಇವತ್ತು ಲೈಫ್ ಫುಲ್ ನೇಣ್ ಹಾಕೊಳ್ತಾ ಇದ್ದಾನೆ, ಹಾಗೆ ಹೀಗೆ ಅಂತೆಲ್ಲ ಬೈಯಕ್ ಶುರು ಮಾಡಿದ್ರು. ನಾನ್ ಬಿಡಿ ಒಳಗಡೆ ಏನ್ ನಡೆದಿದೆ ಯಾರಿಗ್ ಗೊತ್ತು, ಏನಾಗುತ್ತೆ ಇನ್ ಮುಂದೆನಾದ್ರೂ ಒಳ್ಳೇದಾಗ್ಲಿ ಮತ್ತೆ ಸ್ಟಾಪ್ ಮಾಡಕ್ ಟ್ರೈ ಮಾಡ್ತಿದ್ದೆ. ಕೊನೆ ಟಾಪಿಕ್ ಚೇಂಜ್ ಮಾಡ್ದೆ. ಅಂದ್ರೆ ಏನ್ ಗೊತ್ತಾ, ಈಗ ನಿಂಗೆ ಅದು ಗೊತ್ತೇ ಇಲ್ವಾ, ನಿಂಗೆ ಯಾರು ಹೇಳೇ ಇಲ್ವಾ ಅಂದ್ರೆ ಯಾರು ಹೇಳಿಲ್ಲ ಅಲ್ಲ. ಫಸ್ಟ್ ಆಫ್ ಆಲ್ ನನ್ನ ಸುತ್ತ ಇರೋರು ನನ್ನ ಹತ್ರ ಏನ್ ಮಾತಾಡ್ಬೇಕು ಅಂತ ನಾವೊಂದು ಬೌಂಡ್ರಿ ಹಾಕೋಬೇಕು. ಎರಡನೇದು ಅದನ್ನ ಸೊಲ್ಯೂಷನ್ ಮಾಡೋಕ್ ಚಾನ್ಸ್ ಇದೆ. ಏನೋ ಅವ್ರು ನಮ್ಮ ಮಾತು ಕೇಳ್ತಾರೆ, ಏನೋ ಹೇಳ್ಬೋದು ಅಂದ್ರೆ ಖಂಡಿತ ಮಾತಾಡ್ಬೋದು. ಅವರೇ ಬರ್ಲಿಲ್ಲ ಅಂದ್ರೆ ನಾವೋಗೇನ್ ಮಾತಾಡಕ್ ಸಾಧ್ಯ ಒಂದು. ಸೊ ಅದಕ್ಕೆ ನಾನು ಹೇಳೋದು, ಫ್ಯಾಮಿಲಿ ಆಗ್ಲಿ ಹೊರಗಡೆ ಅವ್ರಾಗ್ಲಿ ಸಮಸ್ಯೆ ಇಟ್ಕೊಂಡು ಈಗ ಎಷ್ಟೊಂದ್ಸಲ ನಂಗೆ ಹೇಳ್ತಾರೆ, ಒಂದ್ಸಲ ಅವ್ರ ಹತ್ರ ಹೋಗಿ ಮಾತಾಡ್ಬಿಡು ನೀನು ಅಂತ. ಫ್ಯಾಮಿಲಿಗಳಲ್ಲಿ ನಾ ಮಾತಾಡಲ್ಲ, ಅವ್ರೇ ಬರ್ಲಿ ಮಾತಾಡ್ತೀನಿ. ಅಂದ್ರೆ ನನ್ನ ಹತ್ರ ಅಲ್ಲ, ಅವ್ರ ಕ್ಲಾಸಿಗೆ ಬಂದು ಕುತ್ಕೊಂಡು ಕಲೀಲಿ, ಇಲ್ವಾ ನೋ, ನಾ ಮಾತಾಡಲ್ಲ, ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ. ಮುಂಚೆ ಆಗಿದ್ರೆ ಎಲ್ಲರದು ನಾವೇ ಅಂತ ಅಂದ್ರೆ ಈ ತಲೆ ಬಿಸಿ ಎಲ್ಲಾರ ಸಮಸ್ಯೆಗೂ ನಾನೇ ಪರಿಹರಿಸ್ಬೇಕು, ಎಲ್ಲಾರು ನನ್ನ ಹತ್ರ ಬರ್ತಾರೆ, ನಾನು ಅವ್ರಿಗೆಲ್ಲ ಹೇಳ್ಬೇಕು, ಇಲ್ಲ ಅಂದ್ರೆ ನಾನು ನನ್ನ ಕರ್ತವ್ಯಕ್ಕೆ ಮೋಸ ಮಾಡ್ದಂಗೆ ಅಂತ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೆ. ಬಟ್ ಭಗವದ್ಗೀತೆ ಪ್ರಕಾರ ಏನಂದ್ರೆ ನಿನ್ನ ಕೆಲಸದ ಪರಿಮಿತಿ ಏನಿದೆ ಆ ಬೌಂಡ್ರಿ ಹಾಕೊಂಡು ನೀನ್ ಅದ್ರೊಳಗಡೆ ಪೂರ್ತಿ ಕೆಲಸ ಮಾಡು. ಕಸ ಗುಡ್ಸೋ ಕೆಲ್ಸನ ಸಂಪೂರ್ಣವಾಗಿ ಮಾಡು. ನೀನ್ ಬೇರೆದ್ರ ಬಗ್ಗೆ ಯೋಚನೆ ಮಾಡ್ಬೇಡ.
ಅದೇ ನಿಜವಾಗ್ಲೂ ಬೆಳವಣಿಗೆಗೆ ಬೇಕಾಗಿರುವಂಥದ್ದು. ಇಲ್ಲ ಅಂದ್ರೆ ಸುಮ್ಮನೆ ಅನಾರೋಗ್ಯ ಬರುತ್ತೆ. ಅಂದ್ರೆ ನಾವು ಹೇಗೆ ಆಮೆ ಬೇಡವಾಗಿರೋ ಟೈಮಲ್ಲಿ ಎಲ್ಲ ಒಳಗಡೆ ಎಳೆದು ಅದು ಚಿಪ್ಪಾಗುತ್ತೋ, ಹಾಗೆ ಬೇಡವಾಗಿರೋ ವಿಚಾರಗಳು, ಬೇಡವಾಗಿರೋ ಸಂಬಂಧ, ಬೇಡವಾಗಿರುವಂತಹ ಏನು ಒಂದು ನೆಗೆಟಿವ್ ಸ್ಪೇಸ್ ಏನಿದೆ ಅದನ್ನ ನಾವು ಅದರಿಂದ ದೂರ ಹೋಗೋದು ಬಹಳ ಒಳ್ಳೇದು. ಸೊ ನಾವು ಮೇಡಮ್ ಮನ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋದು ಹೇಗೆ ಅಂದ್ರೆ, ಓವರ್ ಥಿಂಕಿಂಗ್ ಮಾಡೋದು, ನಮ್ಮ ಕೈಯಲ್ಲಿ ಇಲ್ದಿರೋದ್ರ ಬಗ್ಗೆ ತುಂಬಾ ಚಿಂತೆ ಮಾಡೋದು, ಕಳ್ದೋಗಿರೋದ್ರ ಬಗ್ಗೆ ಮತ್ತೆ ಬರ್ಲಿ ಅಂತ ನಿರೀಕ್ಷೆ ಇಟ್ಕೊಳ್ಳೋದು, ಇರೋದು ಕಳ್ದೋಗ್ಬಿಟ್ರೆ ಅಂತ ಭಯ ಪಡೋದು, ಇದೆಲ್ಲವೂ ಮನಸ್ಸನ್ನೇ ತುಂಬಾ ಆತಂಕನ ಮಾಡುತ್ತೆ. ಇವಾಗ ಏನಿದೆ ಅದನ್ನ ತೃಪ್ತಿಯಿಂದ ಇಟ್ಕೊಂಡು, ಏನ್ ಕಳ್ದೋಗಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು, ಮುಂದೆ ಏನ್ ಬರುತ್ತೆ ಅದು ಒಳ್ಳೇದ್ ಬರ್ಲಿ ಅಂತ ಪ್ರೇಯರ್ ಮಾಡ್ಕೊಂಡು ಅಂಡ್ ಮುಂದೆ ಬರೋದಕ್ಕೆ ಪ್ರಿಪೇರ್ ಆಗ್ಕೊಂಡು ಈಗೇನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗೋದು ಮನಸ್ಸು ಸ್ಥಿರವಾಗಿರೋಕೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಅವರವರ ಒಂದು ಉಪದೇಶದ ಮೂಲಕ ಹೇಳ್ತಾ ಬಂದಿದ್ದಾರೆ. ಸೊ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳಕ್ ಏನ್ ಮಾಡ್ಬೇಕು, ಇನ್ ಮುಂದೆ ಆಮೆ ಕತೆ ನೆನ್ಪು ಮಾಡ್ಕೊಳ್ಳಿ, ಬೇಡವಾಗಿರೋ ವಿಚಾರದಲ್ಲಿ ಕ್ಲೋಸ್ ಆಗಿ ಎಷ್ಟೋ ನೆಮ್ಮದಿಯಾಗಿರ್ಬೋದು. ಇನ್ನೂ ಹೆಂಗೆ ಗಟ್ಟಿ ಮಾಡ್ಕೋಬಹುದು ಅನ್ನೋದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡೋ ಎಪಿಸೋಡ್ ಅಲ್ಲಿ ನೋಡೋಣ. ಇವತ್ತೇನು ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೆಯ್ಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.